Okay. So in this chapter, in this session, we are going to discuss the 2 marks questions which are usually asked from the chapter human reproduction. Okay. So 2 marks question ಅಲ್ಲಿ ಬಂದ್ರೆ first question ಯಾವ್ದು ಕೇಳ್ತಾರೆ ಅಂದ್ರೆ the male accessory ducts. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಡಕ್ಟ್ಸ್ ಬರುತ್ತೆ ಅದನ್ನ ನಿಮಗೆ 2 marks ಅಲ್ಲಿ ಕೇಳ್ತಾ ಹೋಗ್ತಾರೆ. ಸೊ 4 ಡಕ್ಟ್ಸ್ ಬರುತ್ತೆ. ಯಾವ್ದಾವ್ದು ಅಂದ್ರೆ ರೀಟಾ ಟೆಸ್ಟಿಸ್, ಎಪಿಡಿಡೈಮಿಸ್, ವ್ಯಾಸ್ ಡಿಫರೆನ್ಸ್, ವ್ಯಾಸ್ ಎಫರೆನ್ಸ್. ಸೊ 4 ಟರ್ಮ್ಸ್ ನ ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ 2 marks ಗೆ ಆನ್ಸರ್ ಆಗುತ್ತೆ ಅದು. ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್, ದ ಫಂಕ್ಷನ್ ಆಫ್ ಸರ್ಟೋಲಿ ಸೆಲ್ ಅಂಡ್ ಆಲ್ಸೋ ಲೈಡಿಗ್ ಸೆಲ್ಸ್. ಇವೆರಡು ಯಾವ್ಯಾವ ಹಾರ್ಮೋನ್ಸ್ ನ ಸೆಕ್ರೇಟ್ ಮಾಡುತ್ತೆ ಅದ್ರ ಫಂಕ್ಷನ್ ನ ನಿಮಗೆ ಇಲ್ಲಿ ಕೇಳ್ತಾ ಹೋಗ್ತಾರೆ. ಅಂಡ್ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂದ್ರೆ ದ ಪಾರ್ಟ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್. ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಅದ್ರ ಬಗ್ಗೆ ನಿಮಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಸೊ ಡೆಫಿನಿಷನ್ ಕೇಳ್ತಾರೆ. ಮೆನಾರ್ಕ್ ಮತ್ತೆ ಮೆನೋಪಾಸ್ ಬಗ್ಗೆ ಡೆಫಿನಿಷನ್ ಕೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಇಂಪ್ಲಾಂಟೇಶನ್ ಅಂಡ್ ಪಾರ್ಚುರೇಷನ್, ಇದನ್ನು ಸಹ ಡೆಫಿನಿಷನ್ ಕೇಳ್ತಾ ಹೋಗ್ತಾರೆ. ಅದಾದ್ಮೇಲೆ ಮತ್ತೆ ಕೊಲೆಸ್ಟ್ರಮ್ ಆಂಟಿಬಾಡಿ. ಸೊ ವಾಟ್ ಈಸ್ ಕೊಲೆಸ್ಟ್ರಮ್, ಮೆನ್ಷನ್ ದ ಆಂಟಿಬಾಡಿ ಪ್ರೆಸೆಂಟ್ ಇನ್ ದ ಕೊಲೆಸ್ಟ್ರಮ್. ಸೊ ಅದನ್ನ ನಿಮಗೆ ಕೇಳ್ತಾ ಹೋಗ್ತಾರೆ. ಬರ್ಕೊಳ್ರಿ ಕ್ವಶನ್ಸ್ ನೆಲ್ಲ ಒಂದ್ ಕಡೆ, ಸೊ ನಿಮಗೆ ಹೆಲ್ಪ್ ಆಗುತ್ತೆ ಓದ್ಕೊಳಕ್ಕೆ. ಸೊ ನೆಕ್ಸ್ಟ್ ಕೊಲೆಸ್ಟ್ರಮ್ ಅಂದ್ರೇನು, ದ ಮಿಲ್ಕ್ ವಿಚ್ ಈಸ್ ದ ಇನಿಷಿಯಲ್ ಫ್ಯೂ ಡೇಸ್ ಆಫ್ ದ ಪಾರ್ಚುರೇಷನ್. ಸೊ ಪಾರ್ಚುರೇಷನ್ ಆದ್ಮೇಲೆ ಲ್ಯಾಕ್ಟೇಷನ್ ಪೀರಿಯಡ್ ಅಲ್ಲಿ ಏನ್ ಫ್ಯೂ ಇನಿಷಿಯಲ್ ಡೇಸ್ ಅಲ್ಲಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತಲ್ವಾ ಅದನ್ನ ಕೊಲೆಸ್ಟ್ರಮ್ ಅಂತ ಕರಿತಾ ಹೋಗ್ತೀವಿ. ಸೊ ಅದ್ರಲ್ಲಿ ಯಾವ ಆಂಟಿಬಾಡಿ ಇರುತ್ತೆ, IgA. ಸೊ IgA ಆಂಟಿಬಾಡಿ ಇರುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕು, ಇದು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅಲ್ಲಿ ಬರುತ್ತೆ. ಸೊ ಇದನ್ನ ಸೇರಿಸ್ಬಿಟ್ಟು ನಿಮಗೆ 2 marks ಎಲ್ಲ ಕೇಳ್ತಾರೆ. ವಾಟ್ ಈಸ್ ಕೊಲೆಸ್ಟ್ರಮ್, ಮೆನ್ಷನ್ ದ ಆಂಟಿಬಾಡಿ ಪ್ರೆಸೆಂಟ್ ಇನ್ ದ ಕೊಲೆಸ್ಟ್ರಮ್ ಅಂತ ಕೇಳ್ತಾ ಹೋಗ್ತಾರೆ. ಎ ಸ್ಟ್ಯಾಂಡ್ಸ್ ಫಾರ್ ಅಮ್ಮ. ಸೊ ಆತರ ನೀವು ನೆನ್ಪಿಟ್ಕೋಬೇಕು. ಮದರ್ ಮಿಲ್ಕ್ ಅಲ್ಲಿ ಯಾವ ಆಂಟಿಬಾಡಿ ಇರುತ್ತೆ ಅಂದ್ರೆ IgA. ಓಕೆ. ಸೊ ದೀಸ್ ಆರ್ ದ ಕ್ವಶನ್ಸ್. ಅಂಡ್ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತಂದ್ರೆ, ಸೊ ಇಲ್ಲಿ ನಿಮಗೆ ಯುಟರೈನ್ ಲೇಯರ್ಸ್ ಇದೆ ಅಲ್ವಾ, ಸೊ ಅದ್ರ ಮೇಲ್ಗಡೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಎಂಡೋಮೆಟ್ರಿಯಂ, ಮಯೋಮೆಟ್ರಿಯಂ, ಪೆರಿಮೆಟ್ರಿಯಂ. ಸೊ ಅದ್ರಲ್ಲಿ ಎಂಡೋಮೆಟ್ರಿಯಂ ಮತ್ತೆ ಮಯೋಮೆಟ್ರಿಯಂ ಫಂಕ್ಷನ್ಸ್ ನ ಕೇಳ್ತಾರೆ. ಪ್ರೆಗ್ನೆನ್ಸಿಲಿ ಯಾವ ಲೇಯರ್ ಹೆಲ್ಪ್ ಮಾಡುತ್ತೆ, ಎಂಡೋಮೆಟ್ರಿಯಂ. ಸೊ ಪ್ರೆಗ್ನೆನ್ಸಿಲಿ ಹೆಲ್ಪ್ ಮಾಡೋದು ಮಯೋಮೆಟ್ರಿಯಂ. ಎಂಡೋಮೆಟ್ರಿಯಂ ಯಾವಾಗ ಹೆಲ್ಪ್ ಮಾಡುತ್ತೆ ಅಂದ್ರೆ ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್. ಸೊ ಮೆನ್ಸ್ಟ್ರಲ್ ಸೈಕಲ್ ಆಗೋದಕ್ಕೆ ಕಾರಣ ಎಂಡೋಮೆಟ್ರಿಯಂ. ಸೊ ಅಗೇನ್ ಮಯೋಮೆಟ್ರಿಯಂ ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ, ಸೊ ಮಯೋಮೆಟ್ರಿಯಂ ಯೂಶಲ್ ಆಗಿ ಏನು ಇಂಪ್ಲಾಂಟೇಶನ್ ಅಲ್ಲಿ ಅಥವಾ ಅಗೇನ್ ಫೀಟಸ್ ಎಜೆಕ್ಷನ್ ಆಗ್ಬೇಕಾದ್ರೆ, ಪಾರ್ಚುರೇಷನ್ ಆಗ್ಬೇಕಾದ್ರೆ ಮಯೋಮೆಟ್ರಿಯಂ ಏನ್ ಮಾಡುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಕ್ವಶನ್ಸ್ ರಿಗಾರ್ಡಿಂಗ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ನಿಮಗೆ 2 marks ಗೆ ಕೇಳುವಂತ ಕ್ವಶನ್ಸ್. ಓಕೆ. ಸೊ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ.